ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ನನ್ನ ದೇವರಿಗೆ ವಂದನೆ ಸಲ್ಲಿಸುತ್ತೇನೆ. ಈ ವಾಕ್ಯವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪಾಸ್ಟರ್ ವಂದನೆ ಸಲ್ಲಿಸುತ್ತೇನೆ ಮತ್ತು ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾತನಾಡಿದ 7 ಮಾತುಗಳಲ್ಲಿ ಮೊದಲನೇ ಮಾತನ್ನು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನವನ್ನು ಯಾರಾದರೂ ಗಟ್ಟಿಯಾಗಿ ಓದಿರಿ. ಆಗ ಯೇಸು, ತಂದೆಯವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ್ದಾರೆ ಮತ್ತು ಆತನ ದೇಹ ಬಹಳಷ್ಟು ಗಾಯಗಳನ್ನು ಹೊಂದಿದೆ. ಯೇಸು ಸ್ವಾಮಿ ಸಾಯುವ ಸ್ಥಿತಿಯಲ್ಲಿದ್ದರೂ ಕೂಡ ತನ್ನನ್ನು ಹಿಂಸೆ ಪಡಿಸುವವರನ್ನು ಕ್ಷಮಿಸುತ್ತಾ ಇದ್ದಾನೆ. ಯಾವುದೇ ವ್ಯಕ್ತಿಯ ಜೀವಿತದಲ್ಲಿ ಕೊನೆಯ ಮಾತುಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಅಂದರೆ ಒಬ್ಬ ವ್ಯಕ್ತಿ ಸಾಯುವ ಸ್ಥಿತಿಯಲ್ಲಿದ್ದಾಗ ಆತನ ಮಾತುಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಅಂತಹ ಸಮಯದಲ್ಲಿ ಯೇಸು ತನ್ನನ್ನು ಹಿಂಸೆ ಪಡಿಸುವವರನ್ನು ಕ್ಷಮಿಸುತ್ತಾ ಇದ್ದಾನೆ. ಹಿಂಸೆ ಪಡಿಸುವವರು ಅಂದರೆ ಯಾರು? ಆತನ ಮುಖಕ್ಕೆ ಉಗಿದವರು, ಆತನ ಬಟ್ಟೆಯನ್ನು ಅರೆದವರು ಮತ್ತು ಆತನ ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟವರು, ಆತನನ್ನು ದ್ವೇಷಿಸುವವರು ಮತ್ತು ಆತನಿಗೆ 39 ಚಡಿಯೇಟುಗಳಿಂದ ಹೊಡೆದವರನ್ನು ದೇವರು ಇತರರನ್ನು ಕ್ಷಮಿಸುತ್ತಾ ಇದ್ದಾನೆ. ಮತ್ತು ಕ್ಷಮಾಪಣೆಯು ದೇವರ ಗುಣವಾಗಿದೆ. ಅಂತಹ ಗುಣ ನಮ್ಮಲ್ಲಿ ಸಹ ಇರಬೇಕು. ಕ್ರೈಸ್ತರಿಗೆ ಕ್ಷಮಿಸುವಂತಹ ಗುಣ ಇರುತ್ತದೆ. ಕ್ರೈಸ್ತರಿಗೆ ಮಾತ್ರ ಕ್ಷಮಿಸಲಿಕ್ಕೆ ಸಾಧ್ಯ. ನಮ್ಮನ್ನು ಹಿಂಸೆ ಪಡಿಸುವವರನ್ನು, ನಮ್ಮ ವೈರಿಗಳನ್ನು, ನಮ್ಮನ್ನು ದ್ವೇಷಿಸುವವರನ್ನು ಸಹ ನಾವು ಇತರರೆಲ್ಲರನ್ನು ಕ್ಷಮಿಸುವವರಾಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಸಹ ಇರಬೇಕು. 1 ಪೇತ್ರ 3:9 ವಚನವನ್ನು ಓದಿರಿ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ನಮಗೆ ಬೈಯುವವರನ್ನು ನಾವು ಬೈಯಬಾರದು. ನಮಗೆ ಕೆಟ್ಟದ್ದನ್ನು ಮಾಡುವವರಿಗೆ ನಾವು ಕೆಟ್ಟದ್ದನ್ನು ಮಾಡಬಾರದು. ಯಾಕೆಂದರೆ ಅವರಿಗೂ ನಮಗೂ ವ್ಯತ್ಯಾಸನೇ ಇರುವುದಿಲ್ಲ. ದೇವರು ಹೇಗೆ ಎಲ್ಲವನ್ನು ಸಹಿಸಿಕೊಂಡಿದ್ದಾನೋ ನಾವು ಸಹ ಎಲ್ಲವನ್ನು ಸಹಿಸಿಕೊಂಡವರಾಗಿರಬೇಕು. ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹೀಗೆ ಮಾಡಿದರೆ ದೇವರ ಆಶೀರ್ವಾದವನ್ನು ಸ್ವಂತವಾಗಿ ಹೊಂದಿಕೊಳ್ಳುತ್ತೇವೆ. ಇತರರ ತಪ್ಪುಗಳನ್ನು ನಾವು ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ ಮನಸ್ಸು. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದ ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದ ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಹಲ್ಲೆಲೂಯಾ. ದೇವರು ಕ್ಷಮಿಸಲಿಕ್ಕೆ ಯೋಗ್ಯನಾಗಿದ್ದಾನೆ. ನಾವು ಇತರರನ್ನು ಕ್ಷಮಿಸಲಿಕ್ಕೆ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳುವರಾಗಿರಬೇಕು. ಹೇಗೆ ಕ್ಷಮಿಸಬೇಕು? ಮನಪೂರ್ವಕವಾಗಿ ಕ್ಷಮಿಸಬೇಕು. ಕೀರ್ತನೆ 103:12 ವಚನವನ್ನು ಯಾರಾದರೂ ಓದಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟೋ ದೂರವೋ ನಮ್ಮ ದ್ರೋಹಗಳು
ಪೂರ್ವಕ್ಕೂ ಮತ್ತು ಪಶ್ಚಿಮಕ್ಕೂ ಎಷ್ಟು ದೂರವೋ ಹಾಗೆ ನಮ್ಮ ದ್ರೋಹಗಳನ್ನು ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದು ಹಾಕಿ ಅಷ್ಟು ದೂರ ಮಾಡಿದ್ದಾನೆ. ನಾವು ಸಹ ಇತರರ ತಪ್ಪುಗಳನ್ನು ಕ್ಷಮಿಸುವರಾಗಿರಬೇಕು. ಕೀರ್ತನೆ 103:9. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ದೇವರು ನಮ್ಮಲ್ಲಿ ಯಾವಾಗಲೂ ತಪ್ಪು ಹುಡುಕುವುದಿಲ್ಲ ಮತ್ತು ನಿತ್ಯವೂ ಕೋಪಿಸುವುದಿಲ್ಲ. ದೇವರ ಕೋಪವು ಕ್ಷಣ ಮಾತ್ರದಲ್ಲೇ ಇರುತ್ತದೆ. ನಾವು ಇತರರು ಯಾವಾಗಲೂ ತಪ್ಪು ಹುಡುಕಬಾರದು ಮತ್ತು ನಿತ್ಯವೂ ಕೋಪಿಸಿಕೊಳ್ಳಬಾರದು. ಯಾವಾಗಲೂ ಇತರರನ್ನು ಕ್ಷಮಿಸುವರಾಗಿರಬೇಕು. ಯೇಸು ಸ್ವಾಮಿ ಒಂದು ಸಾರಿ ಕ್ಷಮಿಸಿದ ಮೇಲೆ ಮತ್ತೆ ಎಂದಿಗೂ ನಮ್ಮ ತಪ್ಪುಗಳನ್ನು ಕ್ಷಮಿಸಲಿಲ್ಲ. ಅಂದರೆ ನಾವು ಸಹ ಇತರರನ್ನು ಒಂದು ಸಾರಿ ಕ್ಷಮಿಸಿದ ಮೇಲೆ ಮತ್ತೆ ಎಂದಿಗೂ ಆ ತಪ್ಪುಗಳನ್ನು ನೆನಪು ಮಾಡಿಕೊಳ್ಳಬಾರದು. ಯಾರು ಇತರರನ್ನು ಕ್ಷಮಿಸುವುದಿಲ್ಲವೋ, ಮೊದಲನೇದಾಗಿ ಯಾರು ಇತರರನ್ನು ಕ್ಷಮಿಸುವುದಿಲ್ಲವೋ, ಮತ್ತಾಯ 6:12-15 ವಚನವನ್ನು ಓದಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಮೊದಲನೇದಾಗಿ ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವರಾಗಿರಬೇಕು. ಯಾಕೆಂದರೆ ದೇವರು ಸಹ ನಮ್ಮ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ. ನಾವು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ದೇವರು ಸಹ ನಮ್ಮ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಯಾರು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತಾಯ 5:44-45 ವಚನವನ್ನು ಓದಿರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿದ್ದು ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಮ್ಮ ವೈರಿಯನ್ನು ನಾವು ಪ್ರೀತಿಸಬೇಕು. ನಮಗೆ ಹಿಂಸೆ ಪಡಿಸುವವರನ್ನು ನಾವು ಪ್ರಾರ್ಥಿಸಬೇಕು. ಹೀಗೆ ಮಾಡಿದರೆ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ಮತ್ತು ಯಾರು ಇತರರನ್ನು ಕ್ಷಮಿಸುವುದಿಲ್ಲವೋ ದೇವರು ಅವರ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. ನಾವು ಇತರರನ್ನು ಕ್ಷಮಿಸದೆ ಹೋದರೆ, ಅವರನ್ನು ದ್ವೇಷಿಸಿದರೆ ದೇವರು ಸಹ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ಅವರು ಕತ್ತಲೆಯಲ್ಲಿರುತ್ತಾರೆ. 1 ಯೋಹಾನ 2:11. 1 ಯೋಹಾನ 2:11. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ನಾವು ಇತರರನ್ನು ಕ್ಷಮಿಸದೆ ಹೋದರೆ ನಾವು ಸಹ ಕತ್ತಲೆಯಲ್ಲಿರುತ್ತೇವೆ. ದೇವರು ನಮ್ಮನ್ನು ಕತ್ತಲೆಯಲ್ಲಿ ಇರುವುದಕ್ಕೆ ಇಷ್ಟಪಡುವುದಿಲ್ಲ, ಬೆಳಕಿನಲ್ಲಿ ನಡೆಯುವುದಕ್ಕೆ ಇಷ್ಟಪಡುತ್ತಾರೆ. 1 ಯೋಹಾನ 3:15. 1 ಯೋಹಾನ 3:15. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದನ್ನು ನಿಮಗೆ ಗೊತ್ತಾಗಿದೆ. ನಾವು ಮೊದಲನೇದಾಗಿ ನಮ್ಮ ಸಹೋದರನನ್ನು ದ್ವೇಷಿಸದೆ ಕ್ಷಮಿಸುವರಾಗಿರಬೇಕು. ಮತ್ತು ಹೀಗೆ ಮಾಡಿದರೆ ನಿತ್ಯ ಜೀವನ ಹೊಂದಲಿಕ್ಕೆ ಸಾಧ್ಯ, ಪರಲೋಕಕ್ಕೆ ಸೇರುತ್ತೇವೆ. ದೇವರ ವಾಕ್ಯ ಹೇಳುತ್ತದೆ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ನಾವು ಇತರರನ್ನು ಕ್ಷಮಿಸುವರಾಗಿರಬೇಕು ಮತ್ತು ಪ್ರೀತಿಸುವರಾಗಿರಬೇಕು. ಯೇಸು ಸ್ವಾಮಿ ತಾನು ಕ್ಷಮಿಸಬೇಕು ಅಂತ ಹೇಳಿ ಅದರಂತೆ ಕ್ಷಮಿಸಿದ್ದಾನೆ. ಕೆಲವರು ಹೇಳುತ್ತಾರೆ ಅದರಂತೆ ನಡೆಯುವುದಿಲ್ಲ. ಆದರೆ ಯೇಸು ಸ್ವಾಮಿ ಹಾಗೆ ಅಲ್ಲ, ತಾನು ಹೇಳಿದಂತೆ ಮಾಡಿದ್ದಾನೆ. ಅಪೊಸ್ತಲ ಕೃತ್ಯಗಳು 7:60. ಸ್ಟೇಫನ್ ಬಗ್ಗೆ ನೋಡಿಕೊಳ್ಳುವುದಾದರೆ, ಸ್ಟೇಫನು ಸಹ ಯೇಸು ಸ್ವಾಮಿ ಹೇಗೆ ತನ್ನ ಹಿಂಸೆ ಪಡಿಸುವವರನ್ನು ಕ್ಷಮಿಸಿದ್ದಾನೆ, ತನ್ನ ಕೊಲ್ಲುವವರನ್ನು ಸಹ ಕ್ಷಮಿಸುವವನಾಗಿದ್ದಾನೆ. ಮತ್ತು ಎಫೆಸ 4:26 ದೇವರ ವಾಕ್ಯ ಹೇಳುತ್ತದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನಿಗೆ ಅವಕಾಶ ಕೊಡಬೇಡಿ. ಸೂರ್ಯ ಮುಳುಗುವಷ್ಟರೊಳಗೆ ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವರಾಗಿರಬೇಕು. ಒಂದು ವೇಳೆ ನಾವು ಕ್ಷಮಿಸದೆ ಹೋದರೆ ಸೈತಾನಿಗೆ ಒಳಗಾಗುತ್ತೇವೆ. ದೇವರು ನಮ್ಮನ್ನು ಹೇಗೆ ಮನಪೂರ್ವಕವಾಗಿ ಕ್ಷಮಿಸಿದ್ದಾನೋ ನಾವು ಸಹ ಇತರರನ್ನು ಮನಪೂರ್ವಕವಾಗಿ ಕ್ಷಮಿಸುವರಾಗಿರಬೇಕು. ಮತ್ತು ದೇವರು ನಮಗೆ ಮಾದರಿಯಾಗಿದ್ದಾನೆ, ನಾವು ಸಹ ಇತರರಿಗೆ ಮಾದರಿಯಾಗಿರಬೇಕು. ನಾವು ಇತರರನ್ನು ಕ್ಷಮಿಸದೆ ಹೋದರೆ ದೇವರು ನಮ್ಮ ಶತ್ರುಗಳ ಮಧ್ಯದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತುವನು, ಶತ್ರುಗಳ ನಾಚಿಕೆಗೊಳ್ಳುವಂತೆ ನಮ್ಮನ್ನು ಮಾಡುವನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.